ನಿಮಗೆ ಯಾರು ಮೋಟಿವೇಟ್ ಮಾಡ್ತಾ ಇದ್ರು ಮೊದಲು? Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾನು ಸೂಟ್ ಬೂಟ್ ಎಲ್ಲ ಹಾಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಒಂದು ಕಾಲೇಜ್ ಇವೆಂಟ್ಗೆ. ಸೊ ನೀವು ತಮಿಳ್ ಟೈಟಲ್ ನೋಡಿರ್ತೀರಾ. ಸೊ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ, ನಾನು ತುಂಬ ಕಾಲೇಜ್ ಇವೆಂಟ್ಸ್ನ ಅಟೆಂಡ್ ಮಾಡಿದ್ದೀನಿ. ರೀಸೆಂಟಾಗಿ ಅಟೆಂಡ್ ಮಾಡಿಲ್ಲ, ಮುಂಚೆ ಅಟೆಂಡ್ ಮಾಡ್ತಿದ್ದೆ. ಈಗ ನಾನು ಈ ಕಾಲೇಜಿಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಓದಿದ್ದು ಕಾಲೇಜ್ ಮುಂದೆನೇ ಇದ್ದಿದ್ದು ಈ ಕಾಲೇಜು. ಸೊ ಈ ಕಾಲೇಜ್ಗೆ ಹೋಗ್ತಿದ್ವಿ, ಬಂಕ್ ಹೊಡೆದೆಲ್ಲ, ಆಮೇಲೆ ಏನೋ ಮೆಮೊರೀಸ್ಗಳಿದೆ, ಅದೆಲ್ಲ ಹೋಗ್ತಾ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಈಗ ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆಗಿದೆ ಆಸ್ ಆಲ್ವೇಸ್. ಸೊ ಈಗ ಹೋಗ್ತಾ ಇದ್ದೀವಿ, ಎಲ್ಲ ಕಾಯ್ತಾ ಇದ್ದಾರೆ. ಹೇಗಿರುತ್ತೆ ಇವೆಂಟು ಎಲ್ಲ ನೋಡ್ಕೊಂಬರೋಣ ಬನ್ನಿ ಗೈಸ್. ಇನ್ನೂ 12 ನಿಮಿಷ ಇದೆ. ದಿಸ್ ಕಾಲೇಜ್ ಇಸ್ ಅ ಡ್ರೀಮ್ ಗೈಸ್. ನಾನು ಈ ಕಾಲೇಜ್ ಗೆಸ್ಟ್ ಆಗಿ ಹೋಗ್ಬೇಕು ಅನ್ನೋದು ಒಂದು ಡ್ರೀಮ್ ನಂದು. ಸೊ ಫೈನಲಿ ತುಂಬ ಸರಿ ಚಾನ್ಸ್ ಇತ್ತು ಹೋಗಬೇಕಾಗಿರೋ ಚಾನ್ಸಸ್, ಬಟ್ ಅದಾದಮೇಲೆ ತುಂಬ ಕೆಲಸ ಅದು ಇದು ಅಂತೇಳಿ ನಾನು ಮಿಸ್ ಆಗೋಗಿತ್ತು. ಈ ಸರಿ ಲೆಟ್ಸ್ ಗೋ ಅಂತ ಫೈನಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ಡ್ರೀಮ್ ಕಂಪ್ಲೀಟ್ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ಆ್ಯಂಡ್ ಫೈನಲಿ ಇಟ್ಸ್ ಕಮಿಂಗ್ ಟ್ರೂ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಸೊ ಫೈನಲಿ ಕಾಲೇಜ್ ರೀಚ್ ಆಗಿದ್ದೀವಿ. ಸೊ ನಾನು 5 ಮಿನಿಟಲ್ಲಿ ನಾನು ಸ್ಟೇಜ್ಗೆ ಹೋಗಬೇಕು. ಬಟ್ ಇಲ್ಲಿ ನಾನು ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅನ್ನೋದು 6 ಇಯರ್ಸ್ ಬ್ಯಾಕೆ ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ಇಲ್ಲಿಗೆ ಬರಬೇಕು ಅನ್ನೋದೊಂದು ಡ್ರೀಮ್ ಅಂತ 6 ಇಯರ್ಸ್ ಬ್ಯಾಕೆ ಯೋಚನೆ ಮಾಡಿದ್ದೆ. ಸೊ ಈಗ ಅದನ್ನು ಹೋಗಿ ಮಾತಾಡೋಣ ಬನ್ನಿ. ಸಂಕರಿಸ್ತಾರೆ ನೋಡಿ. ನಮಸ್ಕಾರ. ಹಾಯ್ ಗೈಸ್, ಥ್ಯಾಂಕ್ ಯು ಇಷ್ಟೆಲ್ಲ ಕಿರ್ಚಿದ್ದಕ್ಕೆ. ಸೊ ನನ್ನ ಹೆಸರು ಸ್ಯಾಮ್ ಸಮೀರ್, ಐ ಆಮ್ ಇನ್ಫ್ಲೂಯೆನ್ಸರ್ ಫ್ರಮ್ ಕರ್ನಾಟಕ. ಆ್ಯಂಡ್ ಯಾರ್ಯಾರು ನನಗೆ ಗೊತ್ತಿಲ್ಲ. ಸೊ ಐ ಕ್ರಿಯೇಟ್ ರಿಲೇಟಬಲ್ ಕಾಂಟೆಂಟ್ಸ್, ಫನ್ನಿ ಕಾಂಟೆಂಟ್ಸ್, ಆ್ಯಂಡ್ ಐ ಡೂ ಡೈಲಿ ವ್ಲಾಗ್ಸ್ ಆನ್ ಯೂಟ್ಯೂಬ್. ಅದು ಬಿಟ್ಟರೆ ಸೊ ದಿಸ್ ಸ್ಟೇಜ್ ಆ್ಯಂಡ್ ಈ ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅಂತ ನಾನು 6 ಇಯರ್ಸ್ ಬ್ಯಾಕೆ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೆ. ಅಂದರೆ 6 years in I've been thinking, because this stage was a dream. This particular college, ನಾನು ಗೆಸ್ಟ್ ಆಗಿ ಬರಬೇಕು ವಾಸ್ ಅ ಡ್ರೀಮ್. ಅಂದರೆ ಐ ಬೀನ್ ಟು ಮೆನಿ ಕಾಲೇಜ್ ಆಸ್ ಅ ಗೆಸ್ಟ್, ಬಟ್ ದಿಸ್ ಕಾಲೇಜ್ ಯಾಕೆ ಅಂದರೆ ಆ ಮರ ಇದೆಯಲ್ಲ, ಅಲ್ಲ ನೋಡಿ ಆ ಮರ, ಆ ಮರದ ಹತ್ರ ಐ ಸ್ಟಡಿಡ್ ಇನ್ ದಿಸ್ ಗೌರ್ಮೆಂಟ್ ಕಾಲೇಜ್, 18 ಕ್ರಾಸ್ ಕಲ್ ಬಿಲ್ಡಿಂಗ್ ಗೌರ್ಮೆಂಟ್ ಕಾಲೇಜ್. ಸೊ ಅಲ್ಲಿ ಬಾಯ್ಸ್ ಕಾಲೇಜ್ ಅದು. ಬಾಯ್ಸ್ ಕಾಲೇಜಲ್ಲಿ ಹುಡುಗಿರಲ್ವಲ್ಲ, ಸೊ ಇದೇ ನಮಗೆ ಮೇನ್ ಒಂಥರ ಒಳ್ಳೆ ಕಾಲೇಜ್. ಸೊ ನಾವಲ್ಲಿ ಬಂಕ್ ಮಾಡಿ ಇಲ್ಲಿ ಕೂತ್ಕೊಂಡು ಕಾಯ್ತಿದ್ವಿ ನೋಡೋಕ್ಕೆ ಅಂಡ್ ಆಲ್ ದ್ಯಾಟ್. ಬಟ್ ಈಗೆಲ್ಲ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಆನ್ ದ ಸೇಮ್ ಸ್ಟೇಜ್ ವಾಸ್ ದೇರ್ ಆ್ಯಂಡ್ ಸಮನ್ ವಾಸ್ ಅ ಗೆಸ್ಟ್ ಅಟ್ ದಟ್ ಟೈಮ್. ಐ ಟೋಲ್ಡ್ ಮೈ ಸೆಲ್ಫ್ ದಟ್ ಓಕೆ, ನಾನು ಈ ಸ್ಟೇಜ್ ಮೇಲೆ ಒಂದು ದಿನ ನಿಲ್ಲಬೇಕು. ಆ್ಯಂಡ್ ಹಿಯರ್ ಐ ಆಮ್ ಟುಡೇ. ಥ್ಯಾಂಕ್ ಯು. ಅದು ಬಿಟ್ಟರೆ ಐ ವಿಲ್ ಟೇಕ್ 2 minutes ಆಫ್ ಯುವರ್ಸ್ ಆ್ಯಂಡ್ ಐ ವಾಂಟ್ ಟು ಮೋಟಿವೇಟ್ ಯು, ಇನ್ಸ್ಪೈರ್ ಯು ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್ ಗೈಸ್. ಸೊ ನಾನೊಂದು ಇನ್ಫ್ಲೂಯೆನ್ಸರ್ ಆಗಿ ಬರೀ ನನ್ನ ಲೈಫ್ ಸ್ಟೈಲು, ನಾನು ಅದು ತೊಗೊಂಡೆ ಅಂತ ತೋರಿಸೋದು ಬಿಟ್ಟು, ನಾನು ನನ್ನ ನೋಡ್ತಿರೋ ಆಡಿಯನ್ಸ್ ಅವ್ರ ಲೈಫ್ನ ಮತ್ತು ಅವ್ರ ಲೈಫ್ ಸ್ಟೈಲ್ನ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಅವ್ರು ಹೆಂಗೆ ಅವ್ರ ಲೈಫ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇನ್ಸ್ಪೈರ್ ಮಾಡೋ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಾನು ನಂಬ್ತೀನಿ. ಸೊ ಕಮಿಂಗ್ ಟು ದ ಇನ್ಸ್ಪಿರೇಷನ್ ಪಾರ್ಟ್, ಏನು ಅಂದರೆ ಈಗ ಎಲ್ರಿಗೂ ಏನಾದರೂ ಒಂದು ಆಗಬೇಕು ಅನ್ನೋದಿದೆ ಅಲ್ವಾ. ಡಾಕ್ಟರು, ಇಂಜಿನಿಯರು, ಡ್ಯಾನ್ಸರು, ಏನೇನೋ ಇರುತ್ತೆ ನಿಮ್ಮ ಡ್ರೀಮ್ಸು. ಸೊ ಈಗ ನೋಡಿ, ನಾವು ನಮ್ಮ ಡ್ರೀಮ್ ಇದ್ದಾಗ ಐ ವಾಂಟೆಡ್ ಟು ಬಿ ಎ ಪೈಲಟ್ ಆ್ಯಂಡ್ ಐ ವಾಸ್ ವೀಕ್ ಇನ್ ಸೈನ್ಸ್, ಬಟ್ ಐ ಚೂಸ್ ಸೈನ್ಸ್, ಬಟ್ ಐ ವಾಸ್ ವೆರಿ ವೀಕ್ ಇನ್ ಸೈನ್ಸ್. ನಿಮ್ಮ ತಲೆ ನೀವು ಟ್ರೈನ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಈಗ ನೀವು ಡ್ಯಾನ್ಸರ್ ಆಗಬೇಕು ಅಂದರೆ ಡ್ಯಾನ್ಸ್ ಬಗ್ಗೆ ಜಾಸ್ತಿ ವಿಡಿಯೋಸ್ ನೋಡಬೇಕು, ಏನಕ್ಕೆ ಅವ್ರು ಬೆಸ್ಟ್ ಆದರು ಅನ್ನೋದೆಲ್ಲ ನೀವು ರಿಸರ್ಚ್ ಮಾಡ್ತಾ ಹೋಗಬೇಕು. ಅದನ್ನು ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ಥ್ಯಾಂಕ್ ಯು, ಇಟ್ಸ್ ಅ ಗ್ರೇಟ್ ಪ್ಲೆಜರ್. ಥ್ಯಾಂಕ್ ಯು. ಥ್ಯಾಂಕ್ ಯು
ಯು ಬಾಯ್ ಥ್ಯಾಂಕ್ ಯು. Thank you, 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 sir, thank you, all the best, thank you, thank you, thank you. Do ba do ba do ba do ba do ba do ba do ba. Thank you. ಏನಾದರೂ ಕೇಳ್ಬೋದು. ಏನಾದರೂ ಕೇಳ್ಬೋದು ಅಂದರೆ ಸ್ವಲ್ಪ ನೋಡ್ಕೊಂಡು ಕೇಳಿ ಆಯ್ತಾ. ಓಕೆ, ನಾನೊಂದು 10 ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಓಕೆನಾ? ಯಾರ್ಯಾರು ಕ್ವಶನ್ ಕೇಳಬೇಕು ಯು ಕ್ಯಾನ್ ರೇಸ್ ಯರ್ ಹ್ಯಾಂಡ್, ಯು ಗೆಟ್ ಅ ಮೈಕ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್. ನಿಮಗೆ ರೀಲ್ಸ್ ಮಾಡೋಕ್ಕೆ ಯಾರು ಸಪೋರ್ಟ್ ಮಾಡಿದ್ದು? ಯಾರು ಇಲ್ಲ, ನಾವೇ ಹಂಗೆ ಫೋನ್ ಇಟ್ಬಿಟ್ಟು ಮಾಡ್ತಿದ್ದಿಲ್ಲ ಅಷ್ಟೇ. You guys are into reels, you are creating content, but you are not finding a loophole. ಯಾವ ಕಾಂಟೆಂಟ್ನ ಜನ ಮಾಡ್ತಿಲ್ಲ ಅದನ್ನ ನೀವು ಮಾಡಿದ್ರೆ you will be different from a lot of people. So see, when I started relatable content, funny content, there was no one who used to create that content. ಈಗ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಡೈಲಿ ವ್ಲಾಗ್ ಯಾರೂ ಮಾಡ್ತಿರ್ಲಿಲ್ಲ. I started that. ಸೊ ಆ ಥರ ನೀವು ಹುಡುಕ್ಬೇಕು ಏನು ಕ್ರಿಯೇಟಿವ್ ಆಗಿದೆ, ಯಾವುದು ಜನ ಮಾಡಿಲ್ಲ. ಡ್ಯಾನ್ಸು ಎಲ್ಲರೂ ಮಾಡ್ತಿದ್ದಾರೆ, ಹಾಡಾಡೋದು ತುಂಬ ಜನ ಮಾಡ್ತಿದ್ದಾರೆ, ಅದ್ರಲ್ಲಿ ನಾನು ಏನು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಯು ಟು ಕ್ರಿಯೇಟ್ ದ ಕಾಂಟೆಂಟ್ ಅಷ್ಟೇ. ಸರ್, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಫೇಸ್. ಥ್ಯಾಂಕ್ ಯು ಸರ್. ನಿಮ್ಮ ವೀಡಿಯೋಸ್ ಎಲ್ಲ ದಿನ ನೋಡ್ತೀನಿ. ನೀವು ಹೇಗೆ ಇಷ್ಟೊಂದು ಮೋಟಿವೇಟಿಂಗ್ ಆಗಿದ್ದೀರಾ ಸರ್? ನಿಮಗೆ ಯಾರು ಮೋಟಿವೇಟ್ ಮಾಡ್ತಾಯಿದ್ರು ಮೊದಲು? ದುಡ್ಡು ಬರ್ತಾ ಇದೆ, ಅದಕ್ಕೆ ಮೋಟಿವೇಟೆಡ್ ಆಗಿ. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. If you are passionate about something, if you are doing something in your life, you are not making money from it, then what's the point? ಕರೆಕ್ಟ್ ಅಲ್ವಾ? ದುಡ್ಡು ಬರ್ತಿದೆ, ಈಗ ನಾನು ನಿಲ್ಲಿಸ್ಬಿಟ್ರೆ ದುಡ್ಡು ಬರಲ್ಲ, ನಮ್ಮ ಮನೆ ನೋಡ್ಕೊಳಕ್ಕಾಗಲ್ಲ ಅಲ್ವಾ? ಸೊ ದಟ್ ಪುಷಸ್ ಮೀ ಮೋರ್ ಆ್ಯಂಡ್ ಆಲ್ಸೋ ದ ಲವ್ ವಾಟ್ ಐ ಗೆಟ್. ಇದು ಯಾರೋ ಬೇರೆಯವ್ರು ಬಂದು ನಿಂತ್ಕೊಂಡ್ರೆ ಎಷ್ಟು ಜನ ಕೆಡಿಸ್ತೀರಾ? ಇಲ್ಲ ಅಲ್ವಾ? ದಿಸ್ ಇಸ್ ಲವ್ ವಾಟ್ ಐ ಗೆಟ್ ಆ್ಯಂಡ್ ದಟ್ ಇಸ್ ವೈ ಐ ಆಮ್ ಗೋಯಿಂಗ್ ವಿತ್ ದಿಸ್. ಸರ್, ಒಂದೊಂದು ಸ್ಟೆಪ್ ಆಗ್ತದೆ. ಹಾಂ, ಡ್ಯಾನ್ಸ್ ಬರಲ್ಲ, ಬೇರೆ ಡ್ಯಾನ್ಸ್ ಬರಲ್ಲ, ಬೇರೆ ಏನಾದ್ರು ಕೇಳಿ. ಸರ್ ಪ್ಲೀಸ್, ಇದು ಡೇರ್ ಆಗೋಯ್ತು. ಕ್ವಶನ್ ಕೇಳಿ, ಕ್ವಶನ್. ಸರ್ ಡ್ಯಾನ್ಸ್ ಬರಲ್ಲ ನನಗೆ, ನಿಜ ಬರಲ್ಲ. ನೆಕ್ಸ್ಟ್ ಸರ್ ಸಾಂಗ್ ಆದರೂ ಆಡಿ ಸರ್. ಲಾಸ್ಟಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್. ಸುಳ್ಳು 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 ಸುಳ್ಳು. ಥ್ಯಾಂಕ್ ಯು. ಗೊತ್ತಿಲ್ಲ, ಜೆನೆಟಿಕ್ಸ್ ಇರಬೇಕು ಬೇಗ. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಪೇಮೆಂಟಾ? ಅಯ್ಯಯ್ಯೋ, ಓಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಏನೋ ಬದುಕೋಷ್ಟು ಬರುತ್ತೆ ಗೈಸ್, ಏನೋ ಬದುಕೋಷ್ಟು ಬರ್ತಾ ಇದೆ. ಸೊ ಹುಡುಗಿರಿಗೆ ಏಜ್ ಕೇಳಬಾರ್ದು, ಹುಡುಗರಿಗೆ ನಿಮಗೆ ಗೊತ್ತು. ಥ್ಯಾಂಕ್ ಯು. ಅಯ್ಯೋ, ಇಲ್ಲೇ ಕೊಡೋಣ, ಕೊಡಿ. ಹಲೋ. ಹಾಂ, ಥ್ಯಾಂಕ್ ಯು. ಮೈಸೂರು ಪಾಕ್ ಕೊಟ್ಬಿಡಿ, ತಿನ್ಬಿಡ್ತೀನಿ. ವಿಡಿಯೋ ಕಳಿಸಿ, ಶ್ರವಣ್ ಹೋಗು ತಿನ್ನಿಸ್ತೀನಿ. ಓಕೆ, ಥ್ಯಾಂಕ್ ಯು. ಇದೇನು ಟ್ರೂತ್ ಆರ್ ಡೇರಾ? ತೊಗೊಳ್ತೀನಿ. ಲೆಗ್ ಟ್ಯಾಟೂನಾ? ಅದು ಕಾಣಿಸಲ್ಲ, ವ್ಲಾಗಲ್ಲಿ ಬರುತ್ತೆ. ನೀವೊಬ್ಬರೇ ನೋಡ್ತೀರಾ? ಬನ್ನಿ. ಓಕೆ, ಥ್ಯಾಂಕ್ ಯು. ಹಾಯ್ guys, thank you. Thank you for calling me here and
ಇಟ್ಸ್ ಅ ಪ್ಲೆಜರ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಸಿಗೋಣ, ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ಏನೋ ವಿಡಿಯೋಸ್ ಬಂದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ತೀರಿ. ದಟ್ ಈಸ್ ವಾಟ್ ಇಸ್ ದ ರಿಯಲ್ ಸಪೋರ್ಟ್. ಥ್ಯಾಂಕ್ ಯು, ಬಾಯ್. ಆಯ್ತು, ಆರಾಮಾಗಿ ಎಲ್ಲ ತೊಗೊಂಡು ಆಯ್ತಲ್ಲ ಗ್ರೂಪು. ಗೈಸ್, ಫೈನಲಿ ಈವೆಂಟ್ ಮುಗೀತು ಆ್ಯಂಡ್ ಸಖತ್ ಖುಷಿ ಆಯಿತು ಬಂದಿದ್ದು ಈವೆಂಟಿಗೆ. ಇಟ್ ಫೀಲ್ಸ್ ಲೈಕ್ ಅ ಡ್ರೀಮ್. ಕನ್ಸಲ್ಲೇ ನಾವು ಮಾತಾಡಿದೆ, ಕನ್ಸಲ್ಲಿ ಬಂದೆ, ಕನ್ಸಲ್ಲಿ ನಾನು ಈವೆಂಟಿಂದ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಲೆಟ್ಸ್ ಗೋ ವೈಸ್. ಸೊ ಮ್ಯಾನಿಫೆಸ್ಟ್ ಮಾಡಿ ನೀವು, ಇದು ಮ್ಯಾನಿಫೆಸ್ಟೇಷನ್, ಕ್ಲಿಯರ್ ಮ್ಯಾನಿಫೆಸ್ಟೇಷನ್. ನಾನು ಯಾವಾಗ ಈ ಕಾಲೇಜಲ್ಲಿ ಈವೆಂಟ್ ಆಗ್ತಿದೆ ನನಗೆ ಗೊತ್ತಾಗ್ತಿತ್ತು, ಈ ಸರಿ ಹೋಗೋಕ್ಕಾಗಿಲ್ವಲ್ಲ ಅನ್ನೋ ಫೀಲಿಂಗ್ ಇರ್ತಿತ್ತು. ಆ್ಯಂಡ್ ತುಂಬ ಸರಿ 2-3 ವರ್ಷ ಕರೆದಿದ್ರು, ಬರೋಕ್ಕಾಗಿರಲಿಲ್ಲ. ಬಾಯ್, ಥ್ಯಾಂಕ್ ಯು. ಸೊ ಈ ವರ್ಷ ಫೈನಲಿ ಬಂದು ನನ್ನ ಮನಸ್ಸಲ್ಲಿದ್ದಿದ್ದು ಮಾತನ್ನ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಥ್ಯಾಂಕ್ ಯು, ಬಾಯ್. ಗೈಸ್, ಸೊ ನಾನು ಆ ಕಾಲೇಜ್ ಏನು ಹೇಳಿದೆ ನಾನೀಗ, ಮಹಾಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್, ಆ ಕಾಲೇಜಿಗೆ ಗೆಸ್ಟಾಗಿ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಅಂದ್ಕೊಂಡಿದ್ದ ಮೂಮೆಂಟಲ್ಲಿ ಕಾಲೇಜ್ ಫೆಸ್ಟ್ ನಡೀತಿತ್ತು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ನಮ್ಮ ಕಾಲೇಜಿಂದ ಆ ಕಾಲೇಜಿಗೆ ಹೋಗಿದ್ದೆ. ಸುಮ್ಮನೆ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತಿರಲಿಲ್ಲ, ಸುಮ್ಮನೆ ಹೋಗ್ತಿದ್ದಿದ್ದು ಅಷ್ಟೇ. ನಮ್ಮ ಹೆಸರು ಕರೆದಾಗ ನಾವು ಹೋಗ್ತಾನೆ ಇರಲಿಲ್ಲ, ವಾಶ್ರೂಮಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಿದ್ವಿ. ಸುಮ್ಮನೆ ಕಾಲೇಜಲ್ಲಿ ಹುಡುಗಿರು ಇರ್ತಾರೆ ಅಂತ ಹೋಗ್ತಿದ್ದಿದ್ದು ಅದೆಲ್ಲ. ಅವಾಗ ನನಗೊಂದಷ್ಟು ಫ್ರೆಂಡ್ಸ್ ಇದ್ದರು ಆ ಕಾಲೇಜಲ್ಲಿ ಹುಡುಗಿರು. ಅದರಲ್ಲಿ ನಾನು ತಂಗಿ ಅಂತ ಅಡ್ರೆಸ್ ಮಾಡ್ತಿದ್ದಿದ್ದು ದೀಕ್ಷಾ ಅಂತ. ಸೊ ಅವಳು ನಾನು ಹೇಳಿದ್ದೆ, ನಾನು ಇಲ್ಲಿಗೆ ಒಂದಿನ ಜಡ್ಜಾಗಿ ಬರ್ತೀನಿ, ನೀವು ಗೆಸ್ಟಾಗಿ ಬರ್ತೀನಿ ಕಾಲೇಜ್ಗೆ ಅಂತ. ಆ್ಯಂಡ್ ಫೈನಲಿ ಆ ದಿನ ಬಂದಿದೆ. ಆ ದಿನ ನಾನು ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ನಾನು ಕಾಲ್ ಮಾಡಿ ಅವಳಿಗೆ ಇನ್ಫಾರ್ಮ್ ಮಾಡಬೇಕು ನಾನು ಇವತ್ತು ಫೈನಲಿ ಹೋಗಿದ್ದೆ ಅಂತ. ಸೊ ಶೀಸ್ ನಾಟ್ ರಿಸೀವ್ ಮಾಡಿದ್ರೆ ಇನ್ಫಾರ್ಮ್ ಮಾಡೋಣ. ಓ ಡಿ, ಏನಮ್ಮ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಸೂಪರ್. ನಿಮ್ಮ ಕಾಲೇಜಿಗೆ ನಾನು ಒಂದಿನ ಬಂದಿದ್ನಲ್ಲ, ನೆನ್ಪಿದ್ಯಾ? ನಾವೆಲ್ಲ ಒಂದು ಈವೆಂಟ್ ಇತ್ತು, ನಾವೆಲ್ಲ ಹೋಗಿದ್ವಿ. ಅವತ್ತು ನಾನು ಹೇಳಿದ್ನಲ್ಲ ನಿಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಬರ್ತೀನಿ ಒಂದಿನ ಅಂತ. ಟುಡೇ ಐ ಹ್ಯಾಡ್ ಬೀನ್ ದೇರ್. ಸೊ ಐ ವಾಂಟೆಡ್ ಟು ಇನ್ಫಾರ್ಮ್ ಯು. ನಿಮ್ಮ ಕಾಲೇಜ್ ಗೆಸ್ಟ್ ಆಗಿ ಹೋಗಿ ಬಂದೆ ಈಗ. ಏನೋ ಫ್ರೆಷರ್ಸ್ ಡೇ ಐ ಗೆಸ್. Not sure, but I had told you that I'll call you. I don't know if you remember. ನಾನು ಹಿಂಗೆ ಕಾಲ್ ಮಾಡಿ ಹೇಳ್ತೀನಿ ನಾನು ಹೋಗಿ ಬಂದಿದ್ದಿನ ಅಂತ. ಸೊ ಐ ವಾಂಟೆಡ್ ಟು ಕಾಲ್ ಯು. That's awesome. I'm so happy for you. Thank you. Weekend with Ramesh on ಬಾಕಿ ಇದೆ. ಅದು ಮಾಡೋಣ. ಸೊ ಫೈನಲಿ ಅಲ್ಲಿಂದ ಮನೆಗೆ ಬಂದ್ವಿ. ಈಗ ಇನ್ನೊಂದು ಈವೆಂಟ್ಗೆ ಹೋಗಿದೆ, ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ. ಸಲೂನ್ ಓಪನಿಂಗ್ ಫಂಕ್ಷನ್ ಇದೆ, ನಮ್ಮ ಫ್ರೆಂಡು ಅಲ್ಲಿಗೆ ಹೋಗಬೇಕು. ಅದಕ್ಕೆ ಡ್ರೆಸ್ಸಲ್ಲಿದ್ದೀನಿ. ಒಂದು ಸ್ವಲ್ಪ ಹೊತ್ತಲ್ಲಿ ವರುಣ್ ಬ್ರೋ ಶ್ರವಣ್ ಬ್ರೋ ಬರ್ತಾರೆ, ಅವ್ರ ಜೊತೆ ಹೋಗಬೇಕು. ಬಂದು ಲಂಚ್ ಮಾಡಿಕೊಂಡೆ. ಈಗ ಬಂದು ನಮ್ಮ ಪೂಲ್ ಏರಿಯಲ್ಲಿ ಕೂತಿದ್ದೀನಿ ಕಾಮಾಗಿ. ನೋಡಿ, ಫುಲ್ ಕಾಮಾಗಿದೆ, ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ. ನೀವು ಇದು ನೋಡಿ, ನನಗೆ ಇದು ತಿರುಗುತ್ತೆ ನೋಡಿ, ಇದು ಒಳಗಡೆ ನನಗೆ ಗಿಫ್ಟ್ ಕೊಟ್ಟಿದ್ದೆ ಒಬ್ಬರು. ಟರ್ನ್ಸ್ ಇನ್ಸೈಡ್, ಮ್ಯಾನ್ಯುಯಲ್, ಫುಲ್ ಒಳಗೆ ತಿರುಗ್ತಾ ಇದೆ. ಮತ್ತು ನಾನು ಸ್ಯಾಮ್ ಅಂತ ಬರ್ತಿದ್ದೀನಿ ನನ್ನ ಸೂಟ್ ಮೇಲೆ. ಐ ಯೂಸ್ ಟು ವೇರ್ ರೆಂಟೆಡ್ ಸೂಟ್ಸ್ ಟು ಈವೆಂಟ್ಸ್ ಬಿಫೋರ್. ಈಗ ನಾನು ನನ್ನ ಸ್ವಂತ ಸೂಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಅದೊಂಥರ ಖುಷಿ, ಹ್ಯಾಪಿ. ಔಟ್ಫಿಟ್ ಹೆಂಗಿದೆ ಚೆಕ್ ಮಾಡಿ ಬನ್ನಿ. ಒಂದು ಶಾರ್ಟ್ಸ್ ಹಾಕೋಣ ಔಟ್ಫಿಟ್ದು. ಗೈಸ್, ಸೊ ಫೈನಲಿ ನಮ್ಮ ಮನೆಯಿಂದ ಹೊರಟೆ. ಈಗ ವರುಣ್ ಬ್ರೋ ಜೊತೆ ನಾನು, ಶ್ರವಣ್ ಬ್ರೋ ಬರಲ್ಲ ಇವತ್ತು, ನಾನು ವರುಣ್ ಬ್ರೋ ಹೊರಟಿದ್ದೀವಿ. ಲೆಟ್ಸ್ ಗೋ. ಫೈನಲಿ ಇನ್ನೊಂದು ಈವೆಂಟ್ಗೆ ಹೋಗಿ ನಾನು ಸೂಟ್ ಹಾಕ್ಕೊಂಡೆ ಬಂದ್ಬಿಟ್ಟೆ, ಬಿಕಾಸ್ ಇಟ್ಸ್ ಎ ಈವೆಂಟ್ ಎನಿವೇಸ್ ಆ್ಯಂಡ್ ಚೆನ್ನಾಗಿ ಕಾಣಬೇಕಲ್ಲ. ವರುಣ್ ಬ್ರೋ ಫುಲ್ ಬೇಜಾರಾಗ್ಬಿಟ್ಟವ್ರೆ ಪಾಪ. ಅವ್ರು 1 ಅವರಿಂದ ಕಾಯ್ತಿದ್ದಾರೆ. ನಾನು ಒಂದು ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಬರ್ಬೇಕಿತ್ತು, ನಮ್ಮ ಟೀಮ್ ಮೀಟಿಂಗು. ಅದು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಗೈಸ್. ಗೈಸ್, ಹೋಗೋ ಗ್ಯಾಪಲ್ಲಿ ಸ್ವಲ್ಪ ಹಸುವಾಗಿತ್ತು ಈವೆಂಟ್ಗೆ. ಅದಕ್ಕೆ ಒಂದು ಕಾಫಿ ಮತ್ತು ಒಂಚೂರು ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಗೈಸ್, ಇಲ್ಲಿ ಏನೇನೋ ಆರ್ಡ್ರ್ ಮಾಡಿದ್ವಿ, ತಿಂದ್ವಿ. ಕ್ಯಾರೆಟ್ ಹಲ್ವಾ ನಂಗೆ ಇಷ್ಟ ಆಯಿತು, ತೊಗೊಂಡ್ವಿ.
ಇನ್ನೇನು ತಿನ್ನಬೇಕು 2-3 ಸ್ಪೂನ್ ತಿಂದೆ ಸರಿಯಾಗಿ ಇಷ್ಟಿಷ್ಟು. ಇವರೆಲ್ಲ ಯಾರು ಸ್ವೀಟ್ ತಿನ್ನಲ್ಲ ಅಂದರು. ತಿಂದಮೇಲೆ ಒಂದೇ ಸ್ಪೂನ್ ಎತ್ತನ ಅಂತ ಹೋದ್ರೆ ಇಲ್ಲಿ ನೋಡ ಬಿದ್ದೈತೆ. ತಿಂದಿದ್ದಲ್ಲ ಎತ್ತಾಕ್ಬಿಡ್ಬೇಕು ಅನ್ನಿಸ್ತೈತೆ ನನಗೆ. ಮನ್ಸಲ್ಲಿ ಚಿಕನ್ ಮಟನ್ನೇ ತಿಂತೀವಂತ ಇದ್ರಲ್ಲಿ ಏನಿದೆ ಅನ್ಕೊಂಡು ಸುಮ್ಮನೆ ಇದ್ದೀನಿ. ನೋಡೋ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ. ಕ್ರೇಜಿಯಾಗಿ ಕಾಣ್ತಿದೆ ಮೋಡ. ಇನ್ನೂ ನಮಗೆ 17 ಕಿಲೋಮೀಟ್ರ್ ಇದೆ. 17 ಕಿಲೋಮೀಟರ್ಸ್, ಸಕ್ಕ ದೂರ ನಮ್ಮ ಮನೆಯಿಂದ. ಗೈಸ್ ಸ್ವಲ್ಪ ಅಲ್ಲಿ ರೀಚ್ ಆದ್ವಿ ಲೊಕೇಶನ್ನು, ಬನ್ನಿ ಹೋಗೋಣ. ಗೈಸ್ ಅಲ್ಲಿಂದ ಹೊರಟು ವರುಣ್ ಬ್ಲಾಗ್ಗೆಲ್ಲ ಬಾಯ್ ಹೇಳಿ ಮನೆಗೆ ಬಂದು ನೋಡಿ ನಾನು ಡಿನ್ನರ್ ಮಾಡ್ತಾಯಿದ್ದೀನಿ. ಗೈಸ್ ಈ ಫ್ಲಾಸ್ಕಲ್ಲಿ ನಮ್ಮ ಅಮ್ಮ ಬೆಳಗ್ಗೆ ಬಿಸಿನೀರು ಹಾಕಿದ್ರೆ ಈಗವರೆಗೂ ಬಿಸಿ ಇದೆ ಇದು. ಈಗ ನಾನು ಜಸ್ಟ್ ಗ್ಲಾಸಲ್ಲಿ ಹಾಕೊಂಡು ಒಂಚೂರು ಕುಡಿದೆ, ಈಗವರೆಗೂ ಬಿಸಿ ಇದೆ. ಕ್ರೇಜಿ ಅಲ್ಲ, 1-2 ದಿನ 2 ದಿನ ಬಿಸಿ ಇರುತ್ತೆ ಇದ್ರಲ್ಲಿ ನೋಡಿ. ಓಕೆ ಗೈಸ್, ಸೊ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಈ ನನ್ನ ಒಂದು ಡ್ರೀಮ್ ಕಂಪ್ಲೀಟ್ ಆಗಿರೋದು, ಅಂದರೆ ಮ್ಯಾನಿಫೆಸ್ಟ್ ಮಾಡಿರೋದು, ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದು, ಕಾಲೇಜ್ ಡೇಸಲ್ಲಿ ಅಂದ್ಕೊಂಡಿದ್ದು ಆಗಬೇಕು ಅಂತ ಅದಾಗಿದೆ. ಸೊ ಅದನ್ನೇ ನಿಮಗೂ ಹೇಳ್ತಾ, ನೀವು ಡ್ರೀಮ್ ಸೆಟ್ ಮಾಡಿ, ಸೆಟ್ ಯುವರ್ ಡ್ರೀಮ್ಸ್ ಹೈ, ಆಲ್ವೇಸ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಇಟ್. ಒಂದಿನ ಅದು ಆಗುತ್ತೆ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್. ಎಲ್ಲ ನಿಮ್ಮಿಂದ ಆಗ್ತಿರೋದು, ನಿಮಗೆ ನಾನು ಚಿರಋಣಿ. ಥ್ಯಾಂಕ್ ಯು. ಆಮೇಲೆ ಹ್ಯಾಪಿ ಹಬ್ಬ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಸಿಗೋಣ ನಾಳೆ. ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ.